ಸರ್ ಮೇಡಮ್ ಬರ್ರಿ ಇವತ್ತು ನಾರ್ತ್ ಕೊರಿಯಾಕ್ಕೆ ಹೋಗಮಂತ. ಇವತ್ತು ತಮಾಷೆ ಐತಿ, ಚಂದಾಗ ಹೋಳಿಗೆ ಕಡಬ ಮಾಡ್ಕೊಂಡು ಚಂದಾಗ ತಿನ್ನೋದು ಬಿಟ್ಟು ಕಿಸಿನ ಮಿಸೈಲ್ ಟೆಸ್ಟ್ ಮಾಡತ್ತಾರ. ಯಾಕಂತ ಹೇಳ್ತೀನಿ ಸರ್, ಕಿಂಗ್ ಜಾಂಗ್ ಉನ್ ಬಾಬಾ ಪುಲ್ ಹೆಂಗ್ರಿ ಆಗಿಬಿಟ್ಟಾನ, ಮಿಸೈಲ ಟೆಸ್ಟ್ ಮಾಡಿಬಿಟ್ಟಾನಂತ. ಸರ್ ಯಾಕಪ್ಪ ಅಂದ್ರೆ ಅಮೇರಿಕಾದವರು ಮಿಲಿಟ್ರಿ ಎಕ್ಸಸೈಸ್ ಮಾಡೋರು. ಎಕ್ಸಸೈಸ್ ನಾವು ಶನಿವಾರ ಮಾಡ್ತಿದ್ದೆಲ್ಲ ಲೆಫ್ಟ್ ರೈಟ್ ಅಂತ ಕಿಸಿನ, ಹಂಗೆ ಇವರು ಆರ್ಮಿ ತೊಗೊಂಡು ಕಿಸಿನ ಇವರು ಮಾಡೋರು. ಹಂಗೆ ಅದಕ್ಕೆ ಹೆಸರು ಏನಿಟ್ರ ಫ್ರೀಡಮ್ ಶೀಲ್ಡ್ ಅಂತ ಕಿಸಿನ ಹೆಸರಿಟ್ರ. ಇದು ಎಲ್ಲಿ ಮಾಡತ್ತಾರ, ಬಾಬಾರ್ ಮಗ್ಲ ಮಾಡತ್ತಾರ ಇವ್ರು ಸಮುದ್ರೊಳಗೆ. ಒಂದಿಷ್ಟು ಸೌತ್ ಕೊರಿಯಾ ಅವ್ರು ಇವ್ರನ್ನ ಕರ್ಕೊಂಡು ಕಿಸಿನ ಮಾಡಕ್ಕೆ ಹೋಗ್ಯಾವು. ಇದನ್ನ ಯಾವಾಗ ಮಾಡೋರು, ಆಗಸ್ಟ್ 17ನೇ ತಾರೀಕು ಮಾಡೋರು ಇದ್ರಿ ಸರ್. ಅದಕ್ಕೆ ಬಾಬಾ ಪೊಲೀಸ್ ಇಟ್ಟಾಗ್ತಾನೆ ಸರ್, ಇದು ನಮ್ಮ ನಾರ್ತ್ ಕೊರಿಯಾಗೆ ಇದು ಥ್ರೆಟ್ ಆಗುತ್ತಿದು ಅಂತಾರೆ. ಅದಕ್ಕೆ ಬಾಬಾನ ತಲೆ ಹಾಪ ಹಾಕಿಸಿಂದ ಅವರು ಗೊತ್ತಲ್ಲ ಸರ್ ನಿಮ್ಗೆ, ಪೋಸ್ಟ ಏನು ಹಿಂಗೆ ಯಾಕೆ ಮಾಡಕತ್ತಿ ಅಂತ ಕಿಸಿನ ಏನು ಅನ್ನೋದಿಲ್ಲ ಅವ್ರು. ಇನ್ಸ್ಟಾಗ್ರಾಮು ಟ್ವಿಟರ್ ಗಿಟ್ರ್ ಏನು ಯೂಸ್ ಮಾಡೋದಿಲ್ಲ ಅವ್ರು. ಡೈರೆಕ್ಟ್ ವಾರ್ನಿಂಗ್ ಅವ್ರದ್ದು ಮಿಸೈಲ್ ಹಾರಿಸಿ ಕಿಸಿಂದ ತೋರಿಸ್ಬಿಡ್ತಾರೆ ಅವ್ರು. ಅದಕ್ಕೊಂದು ಡೈರೆಕ್ಟ್ ಮಿಸೈಲ್ ಹಾರಿಸಿಕೆಸಿಂದ ತೋರಿಸ್ಯಾರತ್ತ. ಅದು ಯಾವುದಪ್ಪ ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸ್ಬಿಟ್ರತ್ತ ಸರ್. ಬ್ಯಾಲಿಸ್ಟಿಕ್ ಮಿಸೈಲಪ್ಪ ಅಂದ್ರೆ ಇದು ಇಲ್ಲಿಂದ ಹಾರಿಸಿರೋ ತಿಳ್ಕೊರು ಫುಲ್ಲು ಆಕಾಶ ಮ್ಯಾಗ ಹೋಗಿ ಕಿಸಿಂದ ಅದು ಎಲ್ಲಿ ಸೆಟ್ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಬೀಳ್ತೈತಿದು. 700 ಕಿಲೋಮೀಟರ್ ರೇಂಜ್ ಐತತಿ ಇದ್ರದ್ದು. ಮತ್ತು ಕ್ರೂ ಮಿಸೈಲ್ ಬರ್ತದೆ ಸರ್. ಅದು ಹೆಂಗಪ್ಪ ಅಂದ್ರೆ ಗುಡ್ಡಗಾಡಿ ಕಚ್ಚೆ ಹೋಗ್ತಿರ್ತೈತಿ. ಇಲ್ಲೇ ಗುಡ್ದಾಗ ಹಿಂಗೆ ಮ್ಯಾಗ ಹೋಗೋದು ತಗೋದು, ಮ್ಯಾಗ ಹೋಗೋದು ತಗೋದು, ಹಿಂಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಇಲ್ಲಿಂದ ಹೋಗಿ ಕಿಸಿಂದ ಹಿಂಗೆ ಹೋಗಿ ಟಾಪ್ ಬಂದ್ಬಿಡುತ್ತೆ. ಮತ್ತು ಇದನ್ನು ಟೆಸ್ಟ್ ಮಾಡಲ್ಲ ಸರ್, ಅದೇನು ಎಲ್ಲಿ ಹೋಗಿದ್ದಿಲ್ಲ, ಹೋಗಿ ಸಮುದ್ರೊಳಗೆ ಬಿದ್ದತ್ತ. ಅಂದ್ರೇನು, ಇದನ್ನು ಅಮೇರಿಕಾಗೆ ಒಂದು ಮೆಸೇಜ್ ಕೊಟ್ಟಂಗೆ ಅವರು, ನೋಡು ನೀ ಏನಾದರೂ ಓವರ್ ರೇಟಿಂಗ್ ಮಾಡಿದ್ರೆ 700 ಕಿಲೋಮೀಟರ್ ರೇಂಜ್ ನಾವು ಮಿಸೈಲ್ ಹಾರಿಸಿ ಟಾಪ್ ಬಣಿಸ್ತೀವಿ ಅಂತ ಕಿಸಿನ ಮೆಸೇಜ್ ಪಾಸ್ ಆದಂಗೆ ಇದು ಸರ್. ನೆಕ್ಸ್ಟ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇವರು ಹೇಳ್ಯಾರ, ಸರ್ ಮಿಸೈಲ್ ಹಾರಿಸ್ಬಿಟ್ರಿ, ಏನು ನಿಮ್ಮ ತೆಲಿಗಿಲಿ ಸುದ್ದ ಐತಿಲ್ಲ, ಸುಮ್ಮ ಆರಾಮಿರ್ರಿ ಅಂತ ಕಿಸಿನ ಅವರು ಅಂದ್ರೆ. ಬಟ್ ಬಾಬಾ ಐ ಡೋಂಟ್ ಕೇರ್. ಇವು ಬಾಬಾನ ಮೇಲೆ ಶಂಕ್ಷನ್ ಹಾಕ್ಯಾರ ಅವರು, ಶಂಕ್ಷನ್ಗೆ ಐ ಡೋಂಟ್ ಕೇರ್ ಅತ್ತಾರ ಅವರು. ಮತ್ತು ಇದು ಒಂದೇ ವಾರ ಒಳಗೆ 2 ಮಿಸೈಲ್ ಹಾರಿಸಿ ಟೆಸ್ಟ್ ಮಾಡಿರತ್ತ ನಡಿ, ಮುಗಿದು ಹೋಯ್ತು. ಅದಕ್ಕೆ ಸೌತ್ ಕೊರಿಯಾದವ್ರು ಫುಲ್ ಟೆನ್ಷನ್ ಆಗಿಬಿಟ್ಟತ್ತ. ಅವು ನಿದ್ದೆಗಳಿಗೆ ತೊಂದ್ರೆ ನಿದ್ದೆ ಹತ್ತಿಲ್ಲ. ಇವ ನೋಡ್ರಿ ಮ್ಯಾಗ ಬಾಬಾ ಮಿಸೈಲ್ ಟೆಸ್ಟ್ ಮಾಡತ್ತಾನ, ಅವ್ರಿಗೆ ಟೆನ್ಷನ್ ಆಗೈತಿ. ಯಾಕಂದ್ರೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ತಳಗೈತಿ. ಯಾವ ಮಿಸೈಲ್ ಹಾರಿಸಿ ಟಾಪ್ ಬಣಿಸ್ತಾನ ಅವ್ರಿಗೆ ಟೆನ್ಷನ್, ಯಾವ ಸೆಲೆಬ್ರೇಷನ್ ಮಾಡ್ತಾರ ಅವ್ರಿಗೆ ಟೆನ್ಷನ್ ಇರ್ತೈತ. ಅರ್ಜೆಂಟಾಗಿ ಒಂದು ಮೀಟಿಂಗ್ ಮಾಡಿರತ್ತ. ಮೀಟಿಂಗ್ ಮಾಡಿ ಏನಂದ್ರೆ ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಕಿಸಿನ್ ಅಂದಿರತ್ತ. ಮತ್ತು ಜಪಾನ್ಗೆ ಫುಲ್ ಟೆನ್ಷನ್ ಅಂತ. ಯಾಕಂದ್ರೆ ನಾರ್ತ್ ಕೊರಿಯಾ ತಳ ಸೌತ್ ಕೊರಿಯಾ, ಅದ್ರ ಬಿಟ್ಟು ತಳ ಬಂದಿವಪ್ಪ ಅಂದ್ರೆ ಜಪಾನ್ ಐತಿ. ಯಾಕಂದ್ರೆ ಜಪಾನು ಅಮೇರಿಕಾ ಭಾರಿ ಕ್ಲೋಸ್ ಫ್ರೆಂಡ್ ಅದಾರ. ಅದಕ್ಕೆ ಬಾಬಾ ತಲೆ ಹಾಪಾಗೈತಿ, ನೀವು ಅಮೇರಿಕಾ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಡ್ರೆ ನಿನಗೂ ಅರ್ಥ 4 ಮಿಸೈಲ್ ಇವ್ರಿಗೆ ಹಾಕಿದ್ರು ಅವ್ರು. ಅಮೇರಿಕಾದವ್ರು ಏನಂದ್ರೆ ಇಂಥ ಬೆದರಿಕೆಗೆ ನಾವೇನೋ ಅಂಜುದಿಲ್ಲ ಅಂತ ಕಿಸಿನ ಇವ್ರು ಅಂದಾರ. ಮತ್ತು ಸೌತ್ ಕೊರಿಯಾ ಜಪಾನ್ಗೆ ನಾವು ಪ್ರೊಟೆಕ್ಷನ್ ಕೊಡತ್ತೇವೆ ಅಂತ ಕಿಸಿನ ಇವ್ರು ಅಂದಾರ. ಕೊಡ್ರಿ ನಿಮ್ಗೆ ಯಾರು ಬೇಡ ಅಂದಾರ, ಆದ್ರೇನು ನಡು ಕೈ ಎತ್ತಬೇಡ್ರಿ. ಈಗ ಅಫ್ಘಾನಿಸ್ತಾನ ಒಳಗೆ ಬಂದು ಕಿಸಿನ ನಾವು ಪ್ರೊಟೆಕ್ಷನ್ ಕೊಡ್ತೀನಿ ಅಂತ 10 ವರ್ಷ ಇದ್ರಿ. IMD ಬಾಹುಬಲಿ ಅನ್ಕೋತ ಅಡ್ಡಾಡಿದ್ರಿ. ಅಫ್ಘಾನಿಸ್ತಾನ ಏನು ಮಾಡಿದ್ರಿ ನೀವು, ಹೊಳೆ ತಾಲಿಬಾನ್ ಕೈ ಗೌರ್ಮೆಂಟ್ ಕೊಟ್ಟು ಕಿಸಿನ ಅಂಜಿ ಹೋದ್ರಿ. ಹಿಂಗೆ ಮಾಡಬೇಡ್ರಿ, ಮಂದಿನ ಬೀದಿ ತೊಗೊಂಬರ್ಬೇಡ್ರಿ, ನೀವು ಪ್ರೊಟೆಕ್ಷನ್ ಕೊಡ್ತೀನಿ ಅಂತಂದು. ಈಗ ಏನು ಮಾಡಕತ್ತೀರಿ, ಅರಬ್ ಕಂಟ್ರಿ ಒಳಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಕಿಸಿನ ಇರಾನ್ಗೆ ಹೊಡ್ಯಾಕ ಹಚ್ಚಿಬಿಟ್ರಿ. ಆ ಇರಾನ್ದವ್ರು ಬಿದ್ದು ಮಿಸೈಲ್ ತೊಗೊಂಡು ಕಿಸಿನ ಉಸು ಗಲ್ಫ್ ನೇಷನ್ಗೆ ಸಾಲಕ್ಕೆ ಪಾಳೆ ಹಚ್ಚಿ ಕಿಸಿನ ಅವ್ರು ಹಾಕಕತ್ತಾರ. ಒಂದಲ್ಲ ಒಂದು ದಿವ್ಸ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಕಿಸಿನ ಇವತ್ತು ಜಗಳ ಹಚ್ಚಿಡ್ತಾವ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಟ್ರಂಪ್ ಅಂಕಲ್ ಚಟನ ಹಂಗೈತಿ ಸರ್. ನಾವು ಓಪನ್